ತಿಲಕ್ ಇವತ್ತಾದ್ರೂ ಮೀಟಿಂಗ್ ಆಯ್ತಾ? ವಾವ್, ಆ ಹುಡುಗಿ ಎಷ್ಟು ಚೆನ್ನಾಗದ ಅವಳು. ರೀ ತಿಲಕ್, ಎಲ್ಲಿದ್ದೀರಾ? ನಿಮ್ಮನ್ನ ಕೇಳ್ತಿರೋದು. ಹ್ಞೂ ಸರ್, ಹುಡುಗಿ ಸೂಪರ್ ಇದ್ದಾಳೆ ಸರ್. ನಾನ್ ಸೆನ್ಸ್. ಸ್ವಲ್ಪ ಬುದ್ಧಿ ಐತಿಲ್ರಿ ನಿಮ್ಮ ತಲೆಯಲ್ಲಿ. ನಾನು ಏನು ಕೇಳ್ತಿದ್ದೀನಿ, ನೀವೇನು ಹೇಳ್ತಿದ್ದೀರಾ? ಅದು ಸಾರಿ ಬಾಸ್, ನೀವು ಏನು ಹೇಳಿದ್ರು ಅಂತ ನಾನು ಕೇಳಿಸ್ಕೊಂಡ್ಲೇ ಇಲ್ಲ. ಇನ್ನೊಂದು ಸರಿ ಹೇಳಿ, ಕರೆಕ್ಟಾಗಿ ಕೇಳಿಸ್ಕೊಂತೀನಿ. ನಾನೇ ನಿಮಗೆ ಸುಮ್ಮನೆ ಬೈಯಲ್ರಿ, ನೀವು ಮಾಡೋ ಇಂಥ ಕೆಲ್ಸಕ್ಕೆ ಬೈಯೋದು. ಆದ್ರೆ ನೋಡಿದ್ರೆ ಹೆಂಗೆ ಅನಿಸುತ್ತಿ, ಬಾಸ್ ನೋಡಿ ಯಾವಾಗ ನೋಡಿದ್ರು ಪಾಪ ತಿಲಕ್ ಸರಿ ಬೈತಿರ್ತಾರ ಅನ್ಕೊಳಕತ್ತಿ. ನೀವು ಮಾಡೋದು ಯಾರಿಗೆ ಕಾಣಿಸ್ತತೆ ಹೇಳ್ರಿ? ಇವತ್ತು ಯಾವುದಾದ್ರೂ ಮೀಟಿಂಗ್ ಇದೆನಾ ಇಲ್ವಾ ಅಂತ ಕೇಳಿದೆ. ಮೀಟಿಂಗು ಇರ್ಬೋದು ಅನ್ಸುತ್ತೆ ಬಾಸ್. ಏನ್ರಿ ನೀವು ಬರೀ ಇರ್ಬೋದು ಅನ್ಸುತ್ತೆ ಅಂತಿರಲ್ಲ. ನೀವು ಪಿ ಆಗಿ ಏನು ಕೆಲಸ ಮಾಡ್ತಿದ್ದೀರಾ ನನಗೆ ಅದೇ ಗೊತ್ತಾಗತ್ತಿಲ್ಲ. ಎಲ್ಲ ಕೆಲಸ ನಾನೇ ನೋಡ್ಕೊಳ್ಳೋದಾದ್ರೆ ನಿಮ್ಮನ್ನ ಯಾಕ್ರಿ ನಾನು ಇಟ್ಕೋಬೇಕು? ಸಂಬಳ ಕೊಟ್ಟು ಹೋಗ್ರಿ ಆಯ್ತಾ, ಡಿಸೈನ್ ಮಾಡಿ, ಯಾರಾದ್ರೂ ಬೇರೆ ನೋಡ್ಕಿಂತ ನಾನು. ಅಯ್ಯೋ ಏನು ಬಾಸ್ ನೀವು ಇವತ್ತೊಂದಿನ ಮೀಟಿಂಗ್ ಐತಿಲ್ಲ ಅಂತಂತ ಹೇಳಿದ್ಕ ಕೆಲಸನ ರಿಸೈನ್ ಮಾಡು ಅಂತಿರಲ್ಲ. ಸಾರಿ, ಇನ್ಮೇಲೆ ಈ ಮಿಸ್ಟೇಕ್ ಆಗಂಗಿಲ್ಲ. ಇನ್ಮೇಲೆ ನನ್ನ ಕೆಲಸ ನಾನೇ ಮಾಡ್ತೇನೆ ಬಾಸ್. ಪ್ಲೀಸ್ ಬಾಸ್, ನನ್ನ ಕೆಲಸದಿಂದ ತೆಗೆದು ಹಾಕ್ಬೇಡಿ. ಬರೀ ಇದೇ ಆಯ್ತು ನಿಮ್ದು. ರೀ ತಿಲಕ್, ಫೋನ್ ಅವಾಗಿಂದ ರಿಂಗ್ ಆಗ್ತದೆ, ಕೇಳಿಸ್ತಿಲ್ವೇನ್ರಿ? ತೂ ನಿಮ್ಮನ್ನಂತರ ಪಿ ಎ ಮಾಡ್ಕೊಂಡಾಗಿಲ್ಲ, ನನಗೆ ತೆರೀನ ಕೆಟ್ಟೋಗ್ಬಿಟ್ಟದ ನೋಡು. ಯಾಕಾದ್ರೆ ನಿಮ್ಮ ಪಿ ಎ ಮಾಡ್ಕೊಂಡೇನೋ ಅಂತ ಅನ್ಸಕತ್ತೈತಿ. ಎಲ್ಲ ನಾನೇ ಹೇಳ್ಬೇಕೇನ್ರಿ ನಿಮಗೆ? ಅಲ್ಲ, ಒಂದು ಫೋನ್ ರಿಂಗ್ ಆದ್ರೂ ಫೋನ್ ಕೊಡೋಕ್ಕಾಗಲ್ವ? ಅದನ್ನ ನಾನೇ ಹೇಳ್ಬೇಕಾ? ಸಾರಿ ಬಾಸ್, ಕೊಟ್ಟೆ. ಡ್ರೈವಿಂಗ್ ಮಾಡ್ತಿಲ್ವಾ? ಡ್ರೈವಿಂಗ್ ಮಾಡ್ಬೇಕಾದ್ರೆ ಯಾರಾದ್ರೂ ಫೋನಲ್ಲಿ ಮಾತಾಡ್ತಾರ? ನೀವು ಕರೆಕ್ಟ್ ಇದ್ದಿದ್ರೆ ರೂಲ್ಸ್ ಗೊತ್ತಿರ್ತಿತ್ತು. ನೀವೇ ಕರೆಕ್ಟ್ ಇಲ್ಲ, ರೂಲ್ಸ್ ಅಲ್ಲಿ ಫಾಲೋ ಮಾಡ್ತೀರಾ ನೀವು? ನೋಡಿ ಯಾರಂತ ನೋಡಿ ಸ್ಪೀಕರ್ ಹಾಕಿ. ಥೂ ಈ ಬಾಸ್ ಜೊತೆಗೆ ಕಾರ್ನಾಗ ಬಂದು ತಪ್ಪು ಮಾಡಿಬಿಟ್ಟೆ. ಅದಾಗ ನನ್ನ ಗಾಡಿ ಒಳಗೆ ಸ್ಟಾರ್ಟ್ ಆದರೂ ಪರವಾಗಿಲ್ಲ, ಒಂದು 3-4 ಕುಡಿದ್ರೆ ಪಾಪ ಸ್ಟಾರ್ಟ್ ಆಗಿ ಆರಾಮಾಗಿ ಬರ್ತಿದ್ದೆ. ಈ ಬಾಸ್ ಜೊತೆಗೆ ಬಂದು ಬರೀ ಕಾರ್ನಾಗ ಬೈಸಿಣದಾಗಿತ್ತು ನಂದು. ರೀ ತಿಲಕ್, ಈ ಕಾರಿಂದ ಇಳಿಸ್ಬಿಡ್ತೆ ನೋಡ್ರಿ ನಿಮ್ಮನ್ನ. ಸಾರಿ ಬಸ್, ಇನ್ನೊಂದ್ಸರಿ ತಪ್ಪಾಗಲ್ಲ, ರಿಸೀವ್ ಮಾಡ್ತೀನಿ. ಹಲೋ, ಕೃಷ್ಣ ನಾನು ಮಾತಾಡ್ತಿರೋದು. ಅಲ್ಲ, ಅವ್ರ ಪಿ ಎ ಮಾತಾಡ್ತಿರೋದು. ಏನು ಹೇಳಿ? ನಿಮ್ಮನ್ನ ಯಾರು ಮಾತಾಡಂದ್ರು? ಬಾಯಿ ಮುಚ್ಕೊಂಡು ಸೈಲೆಂಟಾಗಿದ್ದರೆ ಸರಿ. ಹಾಂ ಸರ್, ಕೃಷ್ಣನೇ ಮಾತಾಡ್ತಿರೋದು. ನೀವ್ಯಾರು ಅಂತ ಗೊತ್ತಾಗ್ಲಿಲ್ಲ. ಕೃಷ್ಣ, ನಾನಪ್ಪ, ರಂಗನಾಥ್ ಅಂಕಲ್. ಓ ರಂಗನಾಥ್ ಅಂಕಲ್. ಏನು ಅಂಕಲ್, ಭಾಳ ದಿನ ಆದ್ಮೇಲೆ ನೆನ್ಪು ಮಾಡ್ಕೊಂಡು ಫೋನ್ ಮಾಡಿಬಿಟ್ಟಿರಿ. ಹೆಂಗಿದ್ದೀರಿ? ಆರಾಮಿದ್ದೀರಾ? ಟಿಫನ್ ಆಯ್ತಾ? ಹ್ಞೂನಪ್ಪ, ಆರಾಮದ ನೋಡು. ನೀನು ಆರಾಮದೀಯಾ? ಟಿಫನ್ ಆಯ್ತಾ ನಿಂದು? ಏನು ಆಫೀಸ್ಗೆ ಹೊಂಟಿದೀಯಾ? ನೀನು ಆಫೀಸ್ನಲ್ಲಿದ್ದೀಯಾ ಆಲ್ರೆಡಿ? ಇಲ್ಲ ಅಂಕಲ್, ಇವತ್ತು ಸ್ವಲ್ಪ ಲೇಟಾಗಿ ಹೋಗ್ತಿದ್ದೀನಿ. ಅಂದರೆ ಅಮ್ಮನ ಸ್ವಲ್ಪ ಟೆಂಪಲ್ಗೆ ಬಿಡಬೇಕಾಗಿತ್ತು, ಅದಕ್ಕೆ ಬಿಟ್ಟು ಇವಾಗ ಹೋಗ್ತಿದ್ದೀನಿ. ಏನು ವಿಷಯ ಹೇಳಿ ಅಂಕಲ್? ಏನಿಲ್ಲಪ್ಪ, ನಿನ್ನಿಂದ ಒಂದು ಹೆಲ್ಪ್ ಆಗಬೇಕಾಗಿತ್ತು. ಅಯ್ಯೋ ಅಂಕಲ್, ಹೆಲ್ಪ್ ಅಂದರೆ ನೀವೇನು ಹೀಗೆ ಕೇಳ್ತಿದ್ದೀರಾ? ನೀವು ಏನಾದರೂ ಹೇಳಿ, ನಾನು ಏನಾದರೂ ಹೆಲ್ಪ್ ಮಾಡ್ತೇನೆ ನಿಮಗೋಸ್ಕರ. ಯಾಕಂದರೆ ನನ್ನ ಕಷ್ಟ ಸಮಯದಾಗ ಯಾರು ನನ್ನ ಸಂಬಂಧಿಕರು, ರಿಲೇಟಿವ್ಸು, ಫ್ರೆಂಡ್ಸು ಎಲ್ಲರೂ ಕೈ ಬಿಟ್ಟಾಗ ನೀವು ನನ್ನ ಜೊತೆ ನಿಂತು ನಾನು ಈ ಮಟ್ಟಕ್ಕೆ ಬೆಳೆಯೋಕ್ಕಂದ್ರೆ ನೀವೇ ಕಾರಣ. ನಿಮಗೆ ಹೆಲ್ಪ್ ಮಾಡಲ್ಲ ಅಂತೀನಾ? ನನ್ನ ಕೈಲಿ ಆದಷ್ಟು ನಾನು ಹೆಲ್ಪ್ ಮಾಡ್ತೇನೆ. ಏನು ಹೇಳಿ? ಅದು ಏನಿಲ್ಲಪ್ಪ, ನನ್ನ ಒಬ್ಬ ಕ್ಲೋಸ್ ಫ್ರೆಂಡ್ ಇದ್ದಾನ, ಅಂದರೆ ಹಳ್ಳಿಯಲ್ಲಿದ್ದರು. ಈಗ ಅವ್ರ ಮಗಳು ಇಲ್ಲೇ ಸಿಟಿಗೆ ಬಂದಾಳ, ಏನೋ ಜಾಬ್ ಮಾಡ್ಕೊಂಡು. ಅದಕ್ಕೆ ನನಗೆ ಗೊತ್ತಿರೋರು ಯಾರು ಚೆನ್ನಾಗಿರೋ ಕಂಪ್ನಿಗೆ ಕೆಲ್ಸಕ್ಕೆ ಸೇರ್ಸಂದು ಅವ್ಳಿಗೆ ಕೇಳ್ಕೊಂಡ್ಲು. ಆಮೇಲೆ ಅವ್ರ ಅಪ್ಪನ ಹೇಳಿದ. ಅದಕ್ಕೆ ನನಗೆ ಗೊತ್ತಿರೋಂಥವು ಯಾವಪ್ಪ, ಈಗ ಯಾರು ನಂಬಕತ್ತಿ? ನನಗಿರೋ ನೀನೇ ಒಳ್ಳೆಯವ್ನು ಅನಿಸ್ತಪ್ಪ. ಅದಕ್ಕೆ ನಿಮ್ಗೆ ಹೇಗಿದ್ದು ನಿಮ್ಮದೇ ಕಂಪ್ನಿ ಇದೆಯಲ್ಲ, ಅದಕ್ಕೆ ಆ ಕಂಪ್ನಿಲಿ ಯಾವುದಾದ್ರೂ ಕೆಲಸ ಇದೆಯೇನೋ ಅಂತಂದು ಕೇಳೋಕಚ್ಚಿದ್ದೆ. ಒಂದು ಯಾವ್ದಾದ್ರು ಕೆಲಸ ಇದ್ರೆ ನೋಡಪ್ಪ. ಪಾಪ ಹೆಣ್ಮಗಳು ಭಾಳ ಒಳ್ಳೆಕದಾಳ. ಆ ಹುಡುಗಿ ಡಿಗ್ರಿ ಮುಗ್ದತ್ತಂತೆ, ಡಿಗ್ರಿ ಕಂಪ್ಲೀಟ್ ಆಗಿತ್ತಂತೆ. ಯಾವ ಕೆಲಸ ಆದರೂ ಮಾಡ್ತಾನೆ ಅಂತದ್ದು ಪಾಪ. ಇದೊಂದು ಹೆಲ್ಪ್ ಮಾಡಿಬಿಡಪ್ಪ. ಕೆಲಸ ಸದ್ಯಕ್ಕೆ ಯಾವ ಖಾಲಿ ಇಲ್ಲ ಅಂಕಲ್. ಹೌದಾ? ಇದೊಂದು ಹೆಲ್ಪ್ ಆಗಿದ್ದರೆ ಚೆನ್ನಾಗಿರ್ತಲ್ಲಪ್ಪ. ಈಗ ಅವರು ನನ್ನ ಮೇಲೆ ನಂಬಿಕೆ ಇಟ್ಟು ಅವ್ರ ಮಗಳು ಇಲ್ಲಿಗೆ ಕಳ್ಸ್ಯಾರ. ನಾನು ಮತ್ತೆ ಎಲ್ಲಾದರೂ ಬೇರೆ ಕಡೆ ನೋಡಿ ಸುಮ್ಮನೆ ಈಗ ಯಾರು ನಂಬಕಾಗತ್ತಪ್ಪ? ಹೇಳಕ್ಕೆ ಬರೋಂಗಿಲ್ಲ. ಆಫೀಸ್ನಾಗ ಚೆನ್ನಾಗಿದ್ರು ಹೋಗೋಬೇಕಾರ ಬರೋಕಾರ ರೋಡ್ನಾಗ ಹೆಂಗಿರ್ತಾರೆ ಏನು ಹೇಳಕ್ಕೆ ಬರೋಂಗಿಲ್ಲ. ನಿಮ್ಮ ಆಫೀಸ್ ಅಂದರೆ ಆಲ್ಮೋಸ್ಟ್ ನಮ್ಮ ಮನೆಗೆ ಅದಕ್ಕೂ ಹತ್ರನಾಗುತ್ತೆ, ಏನು ಅರ್ಧ ಗಂಟೆ ದಾರಿ ಅಷ್ಟೇ. ಅದಕ್ಕೆ ಕೇಳಿದೆ. ಸರಿ ಬಿಡಪ್ಪ, ಬೇಡ ಬಿಡು, ಬೇರೆ ಎಲ್ಲಾದರೂ ನೋಡ್ತೇನಂತೆ. ನಾನೇನೋ ಮತ್ತು ನಿನ್ನಿಂದ ಹೆಲ್ಪ್ ಆಗುತ್ತೇನೋ ಅಂತಂದು ಕೇಳಿದೆ. ನಮ್ಮ ಬಾಸು ಒಂದು ಸರಿ ಬೇಡ ಅಂದ್ರೆ ಮುಗೀತು. ಪಾಪ ಇವರು ನನಗೆ ಕಷ್ಟ ಕಾಲದಾಗ ಭಾಳ ಸಹಾಯ ಮಾಡ್ಯಾರ. ಅವಾಗ ಇವ್ರು ನನ್ನ ನಂಬಿ ಒಂದು ಅವಕಾಶ ಕೊಡಲಿಲ್ಲ ಅಂದ್ರೆ ನಾನು ಇಷ್ಟು ಮಟ್ಟಿಗೆ ಬೆಳೆಯೋಕ್ಕಾಗದೇ ಇಲ್ಲ. ಪಾಪ ಹೋಗಿ ಏನೋ ಯಾವಾಗ ಹೆಲ್ಪ್ ಕೇಳಿದ್ರು ಏನೋ ಒಂದು ಸರಿ ಹೆಲ್ಪ್ ಕೇಳ್ಯಾರ. ಅವರು ಋಣ ತೀರ್ಸೋಣಕ್ಕೆ ಒಂದಾದರೂ ಒಂದು ಚಾನ್ಸ್ ಸಿಗ್ತಲ್ಲ, ಅಷ್ಟೇ ಸಾಕು.
ಅಂಕಲ್ ಒಂದು ಕೆಲಸ ಮಾಡಿ, ಜಾಬ್ ಇದೆ ತಗೊಳ್ಳಿ ನಮ್ಮ ಆಫೀಸ್ನಲ್ಲಿ. ನೀವು ಆ ಹುಡುಗಿಗೆ ಹೇಳ್ಬಿಡಿ ಜಾಬ್ ಫಿಕ್ಸ್ ಐತೆ ಅಂತಂದು. ಲೊಕೇಶನ್ ಅದೆಲ್ಲ ನಿಮಗೆ ಗೊತ್ತಲ್ಲ, ಆ ಹುಡುಗಿ ಕಳಿಸಿ. ಇವತ್ತೇನಾಗಲ್ಲ, ಇವತ್ತು ನಂದು ಸ್ವಲ್ಪ ಮೀಟಿಂಗ್ ಇದೆ, ನಾನು ಲೇಟಾಗಿ ಹೊರಟಿದ್ನಲ್ಲ, ಇವತ್ತಾಗಲ್ಲ. ನಾಳೆ ಮಾರ್ನಿಂಗ್ ಕಳಿಸ್ಬಿಡಿ ಆಫೀಸ್ಗೆ. ಹೌದಾ ಅಪ್ಪ, ಭಾಳ ಉಪಕಾರ ಆತಪ್ಪ ನಿನ್ನಿಂದ. ನಿನ್ನ ಉಪಕಾರನ ಈ ಜನ್ಮದಾಗ ಮರೆಯಂಗಿಲ್ಲ ನೋಡು. ಯಾಕಂದ್ರೆ ಈ ನಿನಗೆ ಗೊತ್ತಲ್ಲಪ್ಪ, ಈ ಇಂಥ ದೊಡ್ಡ ಸಿಟಿ ಒಳಗೆ ಯಾರು ನಂಬಬೇಕು ಯಾರು ನಂಬಾರ್ದು ನಮಗೆ ಗೊತ್ತಾಗಲ್ಲ. ಪಾಪ ಅದಲ್ದ ಅವಳಿಗೆ ಹಳ್ಳಿಯಿಂದ ಬಂದತ್ತ, ಹಿಂದೆ ಮುಂದೆ ಯಾರೂ ಗೊತ್ತಿರಲ್ಲ ಏನಿಲ್ಲ. ನಿನ್ನ ಮ್ಯಾಗ ಅಷ್ಟಪ್ಪ ನನಗೆ ಅಷ್ಟು ನಂಬಿಕೆ ಇರೋದು, ಒಳ್ಳೆ ಹುಡುಗ ಅಂತಂತಂದು. ಭಾಳ ಉಪಕಾರ ಆತಪ್ಪ ನಿನ್ನಿಂದ. ಅಯ್ಯೋ ಅಂಕಲ್, ಇರಲಿ ಬಿಡಿ, ಪರವಾಗಿಲ್ಲ. ನೀವು ಅವಾಗ ನನಗೆ ಬಹಳ ಸಹಾಯ ಮಾಡಿರಾ. ಇರಲಿ ತಗೊಳ್ಳಿ, ನಾನು ಮಾಡೋದಿನ್ನೂ ಭಾಳ ಚಿಕ್ಕ ಹೆಲ್ಪ್ ನಿಮಗೆ. ಕಳಿಸಿ ನೀವು, ನಾನು ಮತ್ತೆ ಆಮೇಲೆ ಕಾಲ್ ಮಾಡ್ತೀನಿ. ಏನ್ರಿ ಮುಖ ನೋಡ್ತಿದ್ದೀರಾ? ಕಾಲ್ ಕಟ್ ಮಾಡಿ. ನಿಮ್ಮನ್ನ ಪಿಯ ಕಟ್ಕೊಂಡು ನಾನು ಅನುಭವಿಸಕ್ತಿರೋದು ಒಂದಲ್ಲ ಎರಡಲ್ಲ. ಸುಮ್ಮನೆ ಹೆಂಗಿದ್ರು ಅವ್ರು ರಂಗನಾಥ್ ಅಂಕಲ್ ಹೇಳ್ಯಾರಲ್ಲ, ಏನೋ ಕೆಲಸ ಬೇಕಂದು. ಸುಮ್ಮನೆ ಪಿ ಎ ಪೋಸ್ಟ್ನ ಅವ್ರಿಗೆ ಕೊಟ್ಬಿಡ್ತಾನೆ ಯಾರೊಬ್ಬರಿಗೆ. ನೀವು ನಿಮ್ಮ ದಾರಿ ನೀವು ನೋಡ್ಕೋಬೋದು. ಸುಮ್ಮನೆ ಮನೆ ಕಡೆ ಹೋಗ್ಬಿಡಿ. ನೀವು ಆಫೀಸ್ನಾಗ ಕುಂತಾದ್ರೂ ಏನು ಮಾಡ್ತೀರಿ? ಸುಮ್ಮನೆ ಇಲ್ಲಿ ಕುಂತು ಹರಟೆ ಹೊಡ್ತೀರ, ಅದು ಮನೆಗೆ ಹೊಡೆದ್ಬಿಟ್ರೆ ಹರಟೆ ಹೊಡ್ಕೊಂತ. ಬಾಸ್ ಪ್ಲೀಸ್ ಬಾಸ್, ಹಿಂಗೆ ಮಾಡಬೇಡಿ. ನಾಳಿಂದ ಹೇಳ್ತೀನಿ, ನಾನು ಕರೆಕ್ಟಾಗಿ ನನ್ನ ವರ್ಕ್ ಏನೈತಲ್ಲ ಅದನ್ನೆಲ್ಲ ನಾನೇ ಮಾಡ್ತೀನಿ. ನಿಮಗೆ ಒಂದು ಸ್ವಲ್ಪನೂ ಏನು ತೊಂದರೆ ಕೊಡೋಂಗಿಲ್ಲ. ನೋಡ್ತೇನೆ ಇನ್ನೊಂದೆರಡು ದಿನ ನೀವು ಚೇಂಜ್ ಆಗಲಿಲ್ಲ ಮತ್ತು ಇದೇ ಥರ ಮಾಡಿದರೆ ನಿಮ್ಮ ಜಾಬ್ನ ಯಾರಿಗಾದ್ರೂ ಬೇರೆಯವ್ರಿಗೆ ಕೊಟ್ಬಿಡ್ತೇನೆ. ನೀವು ನಿಮ್ಮ ದಾರಿ ನೋಡ್ಕೋಬೋದು. ಮೊದಲೇ ನನ್ನ ಮುಖಕ್ಕೆ ಎಲ್ಲೂ ಕೆಲಸ ಸಿಗಕತ್ತಿಲ್ಲ. ಈಗಿರೋ ಕೆಲಸನೂ ಕಳ್ಕೊಂಡು ಕುಂತ್ರೆ ಮುಗೀತು. ಹೆಂಗೋ ನಮ್ಮ ಬಾಸ್ನ ಇಂಪ್ರೆಸ್ ಮಾಡಿ ಇಲ್ಲೇ ಐದು ಆಫೀಸ್ನಾಗ ವರ್ಕ್ ಮಾಡಬೇಕು. ಮಮ್ಮಿ, ಅಯ್ಯೋ ನನ್ನ ಮಗಳು ಬಂದ್ಲ ಅನಿಸ್ತೈತಿ. ಪೂಜಾ, ಹಳೆ ಅಂದರೆ ಆರಾಮದಿರಾ? ಹ್ಞೂ ಅತ್ತಿ, ಆರಾಮದ. ನೀವು ಆರಾಮದ್ದೀರಾ? ಮಮ್ಮಿ, ನಿನ್ನಂತ್ರ ಭಾಳ ಮಿಸ್ ಮಾಡ್ಕೊಂಡೆ. ಎಷ್ಟು ನೆನಪು ಹಾಕಿದ್ದೆ ಗೊತ್ತಾ? ಹ್ಞೂ ನನಗೂ ಇಲ್ಲಿ ನಿನ್ನ ರೂಮ್ನಾಗ ಬಂದಾಗೆಲ್ಲ ಬರೀ ನಿಂದ ನೆನಪಾಕತ್ತೆ. ಯಾವಾಗ ನೋಡ್ತೇನೆ ನಿನ್ನ, ನೀನು ಯಾವಾಗ ಊರಿಗೆ ಬರ್ತೀಯ ಅಂತ ಕಾಯಕತ್ತಿದ್ದು ನೋಡು. ಹೋಗು, ಹಳೆ ಅಂದ್ರನ್ನ ರೂಮಿಗೆ ಕರ್ಕೊಂಡು ಹೋಗು. ಹೋಗಿ ಮುಖ ತೊಗೊಂಬಾ, ಹೋಗ್ರಿ, ಚಹಾ ಮಾಡ್ತೀನಿ. ಹ್ಞೂ ಮಮ್ಮಿ. ಅಪ್ಪಾಜಿ, ನೀವು ಬರ್ತೀರಂದ್ರಲ್ಲ, ಹಂಗೆ ಏನೇನೋ ತಗೊಂಡಾತ. ನನ್ನ ಮಗಳಿಗೆ ಅದು ಇಷ್ಟ ಇದು ಇಷ್ಟ ತಂಬರ್ತಾನೆ ಅಂದು ಇಲ್ಲೇ ಪ್ಯಾಟಿಗೆ ಹೋಗ್ಯಾರ ನೋಡಿ, ಈಗ ಬರ್ತಾರೆ. ಹೋಗಪ್ಪ, ಮುಖ ತಗೊಂಡು ಬಾ, ಹೋಗು. ಅಪ್ಪ, ಎಷ್ಟು ಖುಷಿ ಆಗತ್ತೆ ನನ್ನ ಮಗಳು ಹಳೆಯನ್ನು ನೋಡೋಕೆ. ಮುಖ ತೊಗೊಂಬರ್ತಾರ, ಅಷ್ಟೊತ್ತಿಗೆ ಚಹಾ ಇಡ್ತೇನೆ. ಮಮ್ಮಿ, ಬಂದೆ ಕುತ್ಕ, ಬಂದೆ. ಚಹಾ ಸೋಸ್ಕೊಂಬರಕತ್ತೇನೆ. ಯಾಕಮ್ಮ ಸೀರೆ ಬಿಚ್ಚಿಬಿಟ್ಟೆ? ಹ್ಞೂನವ, ಅಲ್ಲೇನು ದಿನ ಸೀರೆ ಉಟ್ಕೊಂತಿದ್ದೆ ಅಂದ್ರೆ ಮನೆಗೆ ಅಷ್ಟೇ ಇರ್ತಿದ್ದೆ, ಅಷ್ಟೇನು ಅನಿಸ್ತಿದ್ದಿಲ್ಲ. ಈಗ ಮತ್ತೆ ಬಸ್ಸಿಗೆ ಬಂದಲ್ಲ, ಶೆಕೆ ಅಂದ್ರೆ ಶೆಕೆವ, ಅದಕ್ಕೆ ಸುಮ್ಮನೆ ಸೀರೆ ಬಿಚ್ಚೆ. ಡ್ರೆಸ್ ಹೆಂಗಿದ್ರೆ ಇಲ್ಲೇ ಇತ್ತಲ್ಲ, ಅದಕ್ಕೆ ಇದನ್ನ ಹಾಕೊಂಡೆ. ಹೌದೇನು? ಇರಲಿ ಬಿಡು, ಏನಕ್ಕದು, ಶೆಕೆ ಅಂದ್ರೆ ಶೆಕೆ ಐತಿ. ಹಳೆ ಅಂದ್ರೆ ಕಳಿ ಚಹಾ ಇರ್ತದೆ ಮತ್ತೆ. ಮಕ್ಕ ತಗೊಳಕ್ತಾರ ಅವರು, ಬಂದ್ರು. ಕುಡಿ ನೀನು, ಅಷ್ಟೊತ್ತಿಗೆ ಬರ್ತಾರೇನು? ಹತ್ತೇರೆ ಇಲ್ಲಿನೂ ಶೆಕೆ ಹಂಗೈತೆ ನೋಡ್ರಿಲ್ಲ. ನಾನು ಈ ಕಡೆ ಎಲ್ಲ ಕಮ್ಮಿ ಇರ್ತದೆ ಅನ್ಕೊಂಡೆ, ಇಲ್ಲಿನೂ ಬರೋಬ್ಬರಿ ಜಳ ಆಗತ್ತೆ ಬಿಡ್ರಿ. ಹ್ಞೂನಪ್ಪ, ಬರೋಬ್ಬರಿ ಐತಿ. ಇಲ್ಲಿನ ಜಳ ಇಲ್ಲ ಅನ್ನಂಗಿಲ್ಲ ನೋಡು. ಇನ್ನೂ ಹಂಚಿನ ಮನೆ ಅಲ್ಲ, ಇನ್ನೂ ಅಷ್ಟು ಆಗಂಗಿಲ್ಲ. ತಗಡು ಮನೆ ಇರ್ತಾವಲ್ಲ, ಅವಂದ್ರೂ ಕೇಳಂಗಿಲ್ಲ ಬಿಡು. ಯಾವಾಗ ನೋಡಿದ್ರು ಹಂಗೆ ಜಳ. ಚಹಾ ಕುಡಿಯಪ್ಪ. ಅತ್ತಿ, ನಾನು ನಾಳೆ ಬೆಳಿಗ್ಗೆ ಹೋಗ್ಬಿಡ್ತೇನೆ ನೋಡ್ರಿ ಹಂಗೆ ಊರಿಗೆ. ಅಯ್ಯ, ಹಂಗೆ ಹೋಗೋಣಂತಿಲ್ಲಪ್ಪ. ಇವತ್ತಿನ ಬಂದು ಏನಾಗಲ್ಲಿರಪ್ಪ, ಒಂದೆರಡು ದಿನ ಇದ್ದೋಗು. ಅಯ್ಯೋ ಇಲ್ಲತ್ತಿ, ಡ್ಯೂಟಿಗೆ ಹೋಗ್ಬೇಕು. ಮತ್ತು ಪದೇ ಪದೇ ರಜೆ ಹಾಕಿದ್ರೆ ಸುಮ್ಮನೆ ಇದಾಕತ್ತಿ. ಹಂಗೆಲ್ಲ ರಜೆನೂ ಹಾಕೋಕ್ಕಾಗಂಗಿಲ್ಲ. ನಾನು ಇವಳು ಬಿಡೋದಿತ್ತಲ್ಲ, ಮತ್ತೇನು ಇವಳು ಒಬ್ಬಳನ್ನ ಕಳಿಸೋದು ಅಷ್ಟು ದೂರ ಅಂತಂದು ಅದಕ್ಕೆ ಬಂದೆ. ಬೆಳಗ್ಗೆ ಹೋಗ್ಬಿಡ್ತೇನೆ. ಮತ್ತು ಇವಳು ಎಕ್ಸಾಮ್ ಎಲ್ಲ ಮುಗಿಲಿ, ಒಂದೆರಡು ದಿನ ಬೇಕಾದಿರಲಿ, ಆಮೇಲೆ ನಾನೇ ಬಂದು ಕರ್ಕೊಂಡು ಹೋಗ್ತೀನಿ. ಹೌದೇನಪ್ಪ? ಸರಿ ಬಿಡಪ್ಪ. ಮಮ್ಮಿ, ಆಕೆ ರಮೆ ಬಂದಿಲ್ಲ? ಇಲ್ಲೋಗ, ಅವಳಿಗೆ ಬಂದೇ ಇಲ್ಲ. ನೀನಿದ್ದಾಗ ಅವಾಗವಾಗ ಬಂದು ಹೋಗುದ್ಲ. ಮತ್ತು ಈಗ ನೀನು ಇರಂಗಿಲ್ಲ, ನಾನು ಸುಮ್ಮನೆ ನನ್ನ ಪಡೆ ನಾನು ಕೆಲಸದಾಗ ಇರ್ತಾನಲ್ಲ, ಬಂದಿಲ್ಲ. ಆಕೆಗೂ ಮತ್ತು ಮದುವೆ ಫಿಕ್ಸ್ ಆಯ್ತಲ್ಲ, ಏನೋ ಶಾಪಿಂಗು ಅದಿದು ಅಂತ ಏನೋ ಸೀರೆ ತರಕ್ಕೆ, ಬಂಗಾರದ ಸಾಮಾನು ತರಕ್ಕೆ ಹೋಗಿದ್ರು ಅಂತಪ್ಪ ಮೊನ್ನೆ. ಹೌದೇನು? ನಾನು ನಿನ್ನೆ ಬಂದಾಗ ಫೋನ್ ಮಾಡಲಿಲ್ಲ, ಬರಕತ್ತೇನೆ ಅಂದು. ಈಗ ಒಂದು 4-5 ದಿನದಿಂದೇನು ಮಾಡಿದ್ದೆ, ಹಿಂಗೆ ಎಕ್ಸಾಮ್ ಯಾವಾಗದವು ಏನು ಹೇಳು, ನಾನು ಬರ್ತೇನೆ ಅಂತಂದು ಅಂದಿದ್ದೆ. ಹೌದೇನು ಅಂತಂದು ಅಂದ್ಲು. ಓಹೋ, ಯಾವಾಗ ಬಂದದ್ದು ಬೆಂಗಳೂರು? ಅಪ್ಪಾಜಿ, ಆರಾಮದಿಯಾ? ಹ್ಞೂನವ್ವ, ಆರಾಮದ ನೋಡಿ. ಹಳೆ ಅಂದ್ರೆ ನೀವು ಆರಾಮದ್ದೀರಾ? ಯಾವಾಗ ಬಂದ್ರಿ? ಭಾಳ ಹೊತ್ತಾತೇನ ಬಂದಲ್ಲ? ಹ್ಞೂ ಮಾವ, ಆರಾಮದ ನೋಡ್ರಿ. ಇಲ್ಲ ಭಾಳ ಹೊತ್ತೇನಾಗಿಲ್ಲ, ಈಗ ಒಂದು 10-15 ನಿಮಿಷ ಆತೇನೆ ಅಷ್ಟೇ. ಏನಿಲ್ಲ, ನೀವು ಬರ್ತೀವಿ ಅಂತಂದು ಹೇಳಿದ್ರಲ್ಲ, ನಾನು ಮತ್ತೆ ಬಿಸಿಲು ಅಂದ್ರೆ ಬಿಸಿಲಲ್ಲಪ್ಪ, ಜಡ ಹಾಕತ್ತಲ್ಲ, ಅದಕ್ಕೆ ಎಳ್ನೀರು ಥರ ನಂದು ಹೋಗಿದ್ದು ನೋಡಿ. ಇಲ್ಲೇ ನಮ್ಮ ಹೊಲ್ದಾಗ ಮರ ಐತಲ್ಲ, ಹಿಡ್ಕೊಂಬರ ನಂದು ಹೋಗಿದ್ದೆ. ಎಳ್ನೀರು ತಂದ ನೋಡು, ಇದು ಮಾಡ್ಕೊಡ್ಲೇನು, ಕುಡಿತೀರಾ? ಅಯ್ಯೋ ಬ್ಯಾಡ ಮಾವ, ಈಗಿನೂ ಚಹಾ ಕುಡ್ದೆ ನೋಡ್ರಿ. ಬೇಕಿದ್ರೆ ಆಮೇಲೆ ಸ್ವಲ್ಪ ಬಿಟ್ಟು ಕುಡಿತೇವೆ ಅಂತ ಬರ್ರಿ. ಊಟ ಮಾಡಿದ್ರೇನು ಮಧ್ಯಾಹ್ನ? ಹ್ಞೂ ಮಮ್ಮಿ, ಅದೇ ಊಟ ಎಲ್ಲ ಮಾಡಿದ್ವಿ. ಹೌದೇನು? ಸರಿ ತಗ. ನಾನು ಈಗ ಚಪಾತಿ, ಬೇಳೆ ಪಲ್ಯ,
ಜೀರಾ ರೈಸ್ ಮಾಡ್ಬೇಕಂತ ಮಾಡೇನಿ. ಚಪಾತಿ ಮಾಡಲಲ್ಲ, ಏನೋ ರೊಟ್ಟಿ ಮಾಡಲೆ ಅಳಿ ಅಂದರೆ ನೀವು ಚಪಾತಿ ತಿಂತೀರಲ್ಲ, ಏನೋ ರೊಟ್ಟಿ ಮಾಡಲೆ. ಇಲ್ಲತ್ತಿ ಪರವಾಗಿದ್ದಾಗ ಚಪಾತಿ ಮಾಡಿ ತಿಂತೇನೆ. ಸರಿ ತಗರಿ, ನೀವು ಮಾತಾಡ್ಕೊಂತ ಕುಂದ್ರಿ, ನಾನು ಅಡುಗೆಗೆ ಎಲ್ಲ ರೆಡಿ ಮಾಡ್ತೇನಂತೆ. ಬರೀ ಚಪಾತಿ ಬೇಳೆ ಪಲ್ಯ ಮಾಡ್ತೀಯ? ಏನರ ಸಿಹಿ ಮಾಡು, ಹಳೆಯಂದ್ರೆ ಬಂದಾರ. ಅಯ್ಯೋ ಮಾವ, ನಾ ಸಿಹಿ ತಿನ್ನೋದ ಕಮ್ಮಿ, ಬ್ಯಾಡ ಬಿಡ್ರಿ, ಸ್ವೀಟ್ ಏನು ಮಾಡೋದು ಬೇಡ. ಹಂಗಂದ್ರೆ ಹೆಂಗಪ್ಪ? ಗೌರಿ, ಇದು ಶಾವಿಗೆ ಪಾಯಸ ಮಾಡಿಬಿಡು ಸುಮ್ಮನೆ. ಹಂಗ ಮಾಡ್ತೇನೆ ತಗರಿ. ಮಮ್ಮಿ ತಡಿ, ನಾನು ಬರ್ತೇನೆ, ನಾನೇನು ಹೆಲ್ಪ್ ಮಾಡ್ತೇನೆ. ಇಲ್ಲಿ ಯಾಕೆ ಬಂದು? ನಾನೆಲ್ಲ ಮಾಡ್ಕೊಂತೇನೆ. ಹೋಗು, ನೀವು ಗಂಡು ಪಾಪ ಬೇಜಾರಾಕತ್ತೇನೆ, ಒಬ್ಬನ ಕುಂತಾನ, ಮಾತಾಡ್ಕೊಂತೀರು ಹೋಗು. ಅಯ್ಯ ಮಮ್ಮಿ, ಒಬ್ಬರೇ ಇಲ್ಲದಾರ, ಅಪ್ಪಾಜಿ ಮಾತಾಡ್ಕೊಂತ ಕುಂತಲ್ಲ ಬಿಡು. ಅಂದ್ರೂ ಬೇಜಾರಾಗ್ತಿರ್ತೈತಿ, ಹೊಸ ಜಾಗ ಅಲ್ಲ, ಹೋಗೋಗು, ನಾನೆಲ್ಲ ಎಲ್ಲ ಮಾಡ್ಕೊಂತಾನಂತೆ. ಅಪ್ಪಾಜಿ ಮಾತಾಡ್ಕೊಂತ ಕುಂತಾರ, ತಡಿ ಒಂದು ಸ್ವಲ್ಪ ಇಟ್ಟು ಕಲಿಸಿ ಬ್ಯಾಳೆ ಕುಕ್ಕರ್ ಕುದಿಯಕ್ಕೆ ಹಾಕಿ ಹೋಗ್ಬಿಡ್ತಾನಂತೆ. ನೀನು ಆಮೇಲೆ ಬೇಕಾದ್ರೆ ಅವಳಿದ್ದೆಲ್ಲ ಮಾಡುವಂತೆ. ಹಳೆಯಂದ್ರೆ ಅಲ್ಲಿ ಬಿಸಿಲು ಹಂಗೈತೇನಲ್ಲ ಆ ಕಡೆ? ಹ್ಞೂ ಮಾವ, ಬಿಸಿಲು ಹಂಗೈತೆ ನೋಡ್ರಿ ಅಲ್ಲಿನ. ನಾನೇನು ಈ ಕಡೆ ಏನು ಕಮ್ಮಿ ಇರುತ್ತೆ ಅನ್ಕೊಂಡಿದ್ದೆ, ಎಲ್ಲಿ ಕಮ್ಮಿ ಮಾವ, ಎಲ್ಲ ಕಡೆ ಅದ ನೋಡಿ, ಜಳ ಜಳ ಅಂತಾರೆ ಜನ ಅಂತರು. ಯಾವಾಗ ಇದು ಬೇಸಿಗೆ ಹೋಗ್ಕೋತಾರೆ ನಂಗೆ ಆಕತ್ತೆ ನೋಡ್ರಿ. ಹಾಯ್ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಫ್ರೆಂಡ್ಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.